ಈ ಗಣಪ ಹೇಗಿದ್ದಾನೆ, ಇಲ್ಲಿ ಇಷ್ಟು ತರಹದ ಗಣಪನನ್ನು ನೋಡಬಹುದು. ನೋಡಿದ್ರ ಇಲ್ಲೊಬ್ಬ ಗಣಪ ಕೂತಿದ್ದಾನೆ. ಈ ಗಣಪ ಹೇಗಿದ್ದಾನೆ, ಇಷ್ಟ ಆಯ್ತಾ? ಮತ್ತೊಬ್ಬ ಗಣಪ ಇನ್ನೊಂದು ರೂಪ ತಾಳಿದ್ದಾನೆ. ಈ ಕಡೆ ತಿರುಗಿದ್ರೆ ಮತ್ತೊಬ್ಬ. ನೆನಪಿರಲಿ, ಇದು ಇಡೀ ಊರಲ್ಲೇ ಬೇರೆ ಬೇರೆ ಜಾಗದಲ್ಲಿ ನಾನು ಶೂಟ್ ಮಾಡಿರೋ ವಿಡಿಯೋ ಅಲ್ಲ. ಒಂದೇ ಬೀದಿಯಲ್ಲಿ ಸುತ್ತಮುತ್ತ ಬರೇ ತಿರುಗಿದ್ರೆ ಸಿಗೋ ಅಷ್ಟು ನಾನಾ ವಿಧದ ರೂಪಗಳು. ನೋಡಿ, ಇಲ್ಲಿ ಇಷ್ಟು ತರಹದ ಗಣಪನನ್ನು ನೋಡ್ಬೋದು. ನನ್ನ ಹಿಂದ್ಗಡೆ ಒಂದು ಗಣಪತಿ ಮಂಟಪ ಇದೆ. ಮೇಲ್ಗಡೆ ಒಂದು ಗಣಪನ ಡೆಕೋರೇಷನ್ ಮಾಡಿದ್ದಾರೆ. ನಾನು ಮೇಲೆ ಹತ್ತಲಿಲ್ಲ. ಹಿಂದ್ಗಡೆ ಒಂದು ನಾನಾ ರೂಪದ ಗಣಪ. ಇಲ್ಲಿ ಮಳೆ ಜೋರಾಗಿ ಬರ್ತಾ ಇದೆ. ನಾನು ದೂರದಿಂದಾನೇ ಶೂಟ್ ಮಾಡಿದ್ದೀನಿ. ಅಲ್ಲೊಂದು ರೂಪ, ಇಲ್ಲೊಂದು ಆಕೃತಿ. ಇಲ್ಲಿ ಪುಟಾಣಿ ಗಣಪತಿ. ಅಪ್ಪ ಬಳುಂದ್ ಚೌಕ್ ಅಂತ ನಮ್ಮ ಬೆಂಗಳೂರಿನ ಅವೆನ್ಯೂ ರೋಡ್ ಇದ್ದ ಹಾಗೆ ಪುಸ್ತಕ ಮತ್ತು ಎಜುಕೇಷನಲ್ ಸಂಬಂಧಿ ಹಲವಾರು ವಸ್ತುಗಳಿಗೆ ಇದು ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು. ಬನ್ನಿ ಈಗ ತಿಂಡಿ ತಿನ್ನೋಣ. ನಾದ ಬ್ರಹ್ಮ ಇಡ್ಲಿ. ಇದು ಪುಣೆಯಲ್ಲಿ ಹಲವಾರು ಬ್ರ್ಯಾಂಚ್ ಇದೆ. ನಮಗೆ ಒಂದು ರೀತಿಯಲ್ಲಿ ಇಷ್ಟ ಆಗುತ್ತೆ. ಯಾಕಂದರೆ ಇಲ್ಲಿ ನಮಗೆ ಸೌತ್ ಇಂಡಿಯನ್ ಸ್ಟೈಲಿನ ಇಡ್ಲಿ ಸಾಂಬಾರು ಸಿಗುತ್ತೆ. ಇಲ್ಲೂ ಹಲವಾರು ವೆರೈಟಿಯ ತಿಂಡಿ ನಮಗೆ ಸಿಗುತ್ತೆ. ಅಲ್ಲಿ ದೋಸೆ ಮಾಡ್ತಾ ಇದ್ದಾರೆ ನೋಡಿ. ಈ ಬೀದಿಯಲ್ಲಿ ಸ್ಕ್ರೀನಲ್ಲೂ ಗಣಪತಿಯ ದರ್ಶನ ಆಗ್ತಾ ಇದೆ. ಎಲ್ಲ ಕಡೆಗೂ ಡೆಕೋರೇಷನ್, ಎಲ್ಲ ಕಡೆಗೂ ಗಣಪತಿ, ಎಲ್ಲ ಕಡೆಗೂ ಹಬ್ಬ. ಇಲ್ಲಿ ನೋಡಿ, ಸೆಕ್ಯೂರಿಟಿಗೆ ಒಂದು ಪೊಲೀಸಿನ ಬಸ್ ಇದೆ. ಕೇವಲ ಎರಡೋ ಏನೋ ಪೊಲೀಸಿನ ಬಸ್ ನೋಡಿದೆ. ಅಷ್ಟೇ ಸಿಬ್ಬಂದಿಯನ್ನು ಇಟ್ಕೊಂಡು ಇಷ್ಟೆಲ್ಲ ಜನರನ್ನು ಅವರು ಆರಾಮ್ಸೆ ಕಂಟ್ರೋಲ್ ಮಾಡ್ತಾರೆ. ಯಾವುದೇ ರೀತಿಯಲ್ಲಿ ಜನನೂ ಶಾಂತಿಯನ್ನು ತುಂಬ ಮೇಂಟೈನ್ ಮಾಡ್ತಾರೆ. ಇಲ್ಲಿ ನೋಡಿ, ಲೇಡಿ ಪೊಲೀಸಿನ ಒಂದು ಬಸ್. ಇಡೀ ಬೀದಿಯನ್ನು ಒಂದು ರೌಂಡ್ ಸಿನಿಮ್ಯಾಟಿಕ್ ವ್ಯೂ. ಬನ್ನಿ, ಒಟ್ಟಾರೆ ನನ್ನ ಇವತ್ತಿನ ಗಣಪತಿ ದರ್ಶನದ ಒಂದು ಜರ್ನಿ ಮುಗೀತು. ನಾನೀಗ ಎಕ್ಸಿಟ್ ಆಗ್ತಾ ಇದ್ದೇನೆ. ಇದೀಗ ನಾನು ಐತಿಹಾಸಿಕ ಶನಿವಾರವಾಡ ಪೋರ್ಟ್ ಕೋಟೆಯ ಮೂಲಕನೇ ಈ ಮಾರ್ಗ ಹೋಗುತ್ತೆ. ಇಲ್ಲಿನ ಸಂಸ್ಕೃತಿ ಎಷ್ಟೊಂದು ವರ್ಣಮಯ ಅಲ್ವೇ. ಬಣ್ಣ ಬಣ್ಣದ ಸಂಸ್ಕೃತಿಯನ್ನು ನೋಡಿದ ಮೇಲೆ ನಮ್ಮ ದೇಶದ ತಿರಂಗಾನ ನೋಡೋಣ. ಇವತ್ತಿನ ವಿಡಿಯೋ ಇಷ್ಟೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇಲ್ಲೊಂದು ಗಣಪ ಇದ್ದಾನೆ ಕಣ್ರಿ, ಮೆಟ್ರೋ ಹತ್ರನೂ. ಸರಿ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇವತ್ತಿಗೆ ಇಷ್ಟೇನೆ. ಥ್ಯಾಂಕ್ ಯು. ನಾನೀಗ ಪುಣೆ ಮೆಟ್ರೋದಲ್ಲಿ ಫಸ್ಟ್ ಸರಿ ಟ್ರಾವೆಲ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಪುಣೆ ಮೆಟ್ರೋ ಇದು ಸಂಖ್ಯೆ ಕಡಿಮೆ ಇದೆ. ಹೊಸದಾಗಿ ಆಗಿರುವಂಥ ಮೆಟ್ರೋ ಇದು. ಆದ್ದರಿಂದ ಜನಸಂಖ್ಯೆ ಕಡಿಮೆ ಇದೆ. बहुत लंबी है, एस्केलेटर।